ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಎರಡನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನುವಂಥದ್ದನ್ನ ನೋಡೋಣ. ಇನ್ನು ಎರಡನೇ ಮನೆಯಲ್ಲಿ ಯಾವ ರೀತಿಯಾದಂತಹ ಗ್ರಹಗಳಿತ್ತು ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದನ್ನ ನೋಡೋಣ. ಇನ್ನು ಮೂರನೇದಾಗಿ ಎರಡನೇ ಮನೆಗೆ ಮಾಡಬಹುದಾದಂತಹ ಒಂದು ಅಲ್ಟಿಮೇಟ್ ರೆಮಿಡಿ ಅನ್ನುವಂಥದ್ದೇನಿದೆ ಅದನ್ನ ನೋಡೋಣ. ಮತ್ತು ಎರಡನೇ ಮನೆಯಲ್ಲಿ ಕ್ರಿಯೇಟ್ ಆಗುವಂತಹ ರಾಜ್ಯೋಗಗಳೇನಿದಾವೆ, ಯಾಕೆಂತ ಹೇಳಿದ್ರೆ ರಾಜ್ಯೋಗಳು ಯೂಶಲಿ 2, 5, 9, 10, 11 ಈ ಮನೆಗಳಿಂದ ಕ್ರಿಯೇಟ್ ಆಗ್ತವೆ. ಈ ಕ್ರಿಯೇಟ್ ಆಗುವಂತಹ ರಾಜ್ಯಗಳು ಯಾವ ರೀತಿ ಇರ್ತವೆ ಅನ್ನುವಂಥದ್ದು ಕೂಡ ನೋಡೋಣ. ಮತ್ತು ಎರಡನೇ ಮನೆ ಅಥವಾ ಎರಡನೇ ಮನೆಯ ಅಧಿಪತಿಯ ಪ್ಲೇಸ್ಮೆಂಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ತಾನು ದುಡಿದಂತಹ ದುಡ್ಡನ್ನ ಉಳಿಸ್ಕೋತಾನೋ ಇಲ್ವೋ ಅನ್ನುವಂಥದ್ದನ್ನ ನೋಡೋಣ. ಅಂದ್ರೆ ಮೊದಲನೇದಾಗಿ ಒಂದು ಕ್ಲಾರಿಫಿಕೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಎರಡನೇ ಮನೆ ಮತ್ತು 11ನೇ ಮನೆ ಎರಡೂ ದುಡ್ಡಿನ ಭಾವಗಳೇ. ಬಟ್ ಒಂದು ಡಿಫ್ರೆನ್ಸ್ ಇದೆ. ಅದೇನಂತ ಹೇಳಿದ್ರೆ 11ನೇ ಮನೆಯನ್ನ ನಾವು ಹ್ಯಾಂಡ್ ಟು ಮೌತ್ ಅಂತ ಕರಿತೀವಿ. ಎಷ್ಟೋ ಜನ ಇವತ್ತು ದುಡಿದು ತಿನ್ಬೇಕು ಅನ್ನುವಂತಹ ಒಂದು ಪೊಸಿಷನ್ ಇದ್ದಾರೆ. ಅಂದ್ರೆ ದುಡಿದ್ರೆ ಮಾತ್ರನೇ ಅಥವಾ ಆಹಾರ ಎಲ್ಲಾದು ಅವ್ರಿಗೆ. ಬಟ್ ಕೆಲವೊಬ್ಬರಿಗೆ ಆಗಲ್ಲ. ದುಡ್ಡು ದುಡಿಲಿಲ್ಲ ಆದ್ರೂ ಕೂಡ ಅವ್ರ ಹತ್ರ ಕೋಟಿ ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನುವಂಥದ್ದು ಇರ್ತದೆ. ಈ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಖಜಾನೆ ಅಥವಾ ಸೇವಿಂಗ್ಸ್ ಅಥವಾ ಒಂದು ಪರಂಪರೆಯಿಂದ ಬಂದಂತದ್ದು ಅಂತ ಏನನ್ನ ಕರಿತೀವಿ, ಎರಡನೇ ಮನೆ ರೆಪ್ರೆಸೆಂಟ್ ಮಾಡುವಂತದ್ದು. ಮಿತ್ರರೇ, ಈ ಎರಡನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ರೆ ಅಥವಾ 11ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಅಥವಾ ಇವೆರಡರ ಒಂದು ಸಂಯೋಗ ಆಯ್ತು ಅಂತ ಹೇಳಿದ್ರೆ ಅದು ಒಳ್ಳೆ ಧನ ಯೋಗವನ್ನ ಕ್ರಿಯೇಟ್ ಮಾಡುತ್ತೆ. ಉದಾಹರಣೆಗೆ 11ನೇ ಮನೆ ಅಧಿಪತಿ ಏನಾದ್ರೂ 2ನೇ ಮನೆಯಲ್ಲಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ, ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ತಾನು ದುಡಿದದ್ದನ್ನ ಅಷ್ಟನ್ನೂ ಕೂಡ ಉಳಿಸ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ಉಳಿಸ್ಕೋತಾನೆ ಕೂಡ. ಇನ್ ಕೇಸ್ ಎರಡನೇ ಮನೆ ಅಧಿಪತಿ 11ನೇ ಮನೆಗೆ ಹೋಯ್ತು ಅಂತ ಹೇಳಿದ್ರೆ ಇವ್ರು ಎಂತವ್ರು ಅಂತ ಹೇಳಿದ್ರೆ ತಮ್ಮ ಹತ್ರ ಇರೋ ಸೇವಿಂಗ್ಸ್ ನ ಬ್ಯಾಂಕ್ ಅಲ್ಲಿ FD ಆಗಿ ಇಟ್ಬಿಟ್ಟು ಅದರಿಂದ ಬರುವಂತಹ ಒಂದು ಇನ್ಕಮ್ ಏನಿದೆ ಅಂತವ್ರ ತೆಗೆದುಕೊಳ್ಳುವವರು. ತಮ್ಮ ಸೇವಿಂಗ್ಸ್ ಅಥವಾ ತಮ್ಮ ಫ್ಯಾಮಿಲಿಯಿಂದ ಸಿಕ್ಕಿರುವಂತಹ ಒಂದು ಹಣ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡುವಂತವರು ಈ ಕ್ಯಾಟಗರಿಗೆ ಬರ್ತಾರೆ. ಇನ್ ಕೇಸ್ ಏನಾದ್ರೂ ಎರಡನೇ ಮನೆ ಅಥವಾ ಎರಡನೇ ಮನೆಯ ಅಧಿಪತಿಯ ಸಂಬಂಧ ಏನಾದ್ರೂ 6, 8 ಅಥವಾ 12ನೇ ಮನೆಯ ಅಧಿಪತಿಗಳ ಜೊತೆ ಇತ್ತು ಅಂತ ಹೇಳಿದ್ರೆ ಆಗ ಒಬ್ಬ ವ್ಯಕ್ತಿಗೆ ತಾನು ಜೀವನದಲ್ಲಿ ದುಡಿದಂತಹ ಒಂದು ಏನು ದುಡ್ಡಿರುತ್ತೆ ಅದನ್ನ ಉಳಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಎರಡನೇ ಮನೆ ಅಧಿಪತಿ 6ನೇ ಮನೆಗೆ ಹೋಯ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ತನ್ನ ಸೇವಿಂಗ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಲ ಮಾಡಬೇಕಾಗತ್ತೆ. ನಮ್ಮ ದೇಶದಲ್ಲಿ ಇದು ಎಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತಿಲ್ಲ. ಬಟ್ ಫಾರಿನ್ ಅಲ್ಲಿ ಕೆಲವರು, ಉದಾಹರಣೆಗೆ ರಿಚ್ ಡ್ಯಾಡ್ ಮತ್ತು ಪೂರ್ ಡ್ಯಾಡ್ ಅಂತ ಪುಸ್ತಕ ಬರೆದಿದ್ದಾರಲ್ಲ ರಾಬರ್ಟ್ ಟಿ ಕಿಯೋಸ್ಕಿ, ಇವರೆಲ್ಲ ಏನ್ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಲ ಮಾಡಿ ಆ ಸಾಲದಿಂದ ಹೇಗೆ ನಾವು ಪ್ರಾಸ್ಪ್ಯಾರಿಟಿ ಅಂದ್ರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಅನ್ನುವಂತರ ಬಗ್ಗೆ ಮಾತಾಡ್ತಾರೆ. ಮಿತ್ರರೇ, ಆದ್ರೆ ನಾವು ಯಾವಾಗ ಈ 6ನೇ ಮನೆಯನ್ನ ಇನ್ಕ್ಲೂಡ್ ಮಾಡ್ಕೋತೀವೋ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಅದಕ್ಕೆ ಅದರದೇ ಆದಂತಹ ತಲೆನೋವುಗಳು ಬಂದೇ ಬರುತ್ತೆ. ಯಾಕೆಂದ್ರೆ 6ನೇ ಮನೆ ನೆಗೆಟಿವ್ ಹೌಸ್ ಆಗಿರುತ್ತೆ. ಬಟ್ ಇನ್ ಕೇಸ್ ಏನಾದ್ರೂ 6ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿ ಕುಳಿತುಕೊಂಡ ಅಂತ ಹೇಳಿದ್ರೆ ನೀವು ಸಾಲವನ್ನ ಹುಡಿಕೊಂಡೋಗಲ್ಲ ಅಥವಾ ಋಣ, ಖರ್ಚು ಇವುಗಳು ನಿಮ್ಮನ್ನ ಹುಡಿಕೊಂಡ್ಬರ್ತವೆ. ಇನ್ ಕೇಸ್ ಏನಾದ್ರೂ ಮ್ಯಾಲಿಫಿಕ್ ಗಳಿತ್ತು ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್ ಅನ್ನ ಅಫ್ಲಿಕ್ಟ್ ಮಾಡಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಕಳೆಯುವಂತಹ ಚಾನ್ಸಸ್ ಇರ್ತದೆ. ಅಥವಾ ಕಾಯಿಲೆ ಕೊಟ್ಟು ಅಥವಾ ಕೋರ್ಟ್ ಕೇಸ್ ಕೊಟ್ಟು ಈ ರೀತಿ ಸಾಕಷ್ಟು ಕಾಂಬಿನೇಷನ್, ಸಾಕಷ್ಟು ರೀತಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಅಫ್ಲಿಕ್ಟ್ ಮಾಡುತ್ತೆ. ಬಟ್ ಇನ್ ಕೇಸ್ ಪಾಸಿಟಿವ್ ಆಗಿತ್ತು ಅಂತ ಹೇಳಿದ್ರೆ ನೀವು ಲಾಯರ್ ಅಥವಾ ಪೊಲೀಸ್ ಈ ರೀತಿ ಡೆಬ್ಟ್ಸ್, ಡಿಸೀಸಸ್, ಎನಿಮಿ ಈ ವಿಷಯಗಳ ಜೊತೆ ಡೀಲ್ ಮಾಡ್ತಾ ನಿಮ್ಮ ದುಡ್ಡನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಇನ್ ಕೇಸ್ ಏನಾದ್ರೂ 2ನೇ ಮನೆ ಮತ್ತು 8ನೇ ಮನೆಗೆ ಏನಾದ್ರೂ ಯೋಗ ಇತ್ತು ಅಂತ ಹೇಳಿದ್ರೆ 8ನೇ ಮನೆ ಇಸ್ ದ ಹೌಸ್ ಆಫ್ ಅನ್ಸಾಲ್ವೇಬಲ್ ಥಿಂಗ್ಸ್ ಅಂತ ಕರಿತೀವಿ. ಎಲ್ಲಿ ಒಬ್ಬ ವ್ಯಕ್ತಿಗೆ ತನ್ನ ಖರ್ಚು ಹೋಗುತ್ತೆ ಅನ್ನುವಂಥದ್ದೇ ಗೊತ್ತಾಗಲ್ಲ. ಬಟ್ ಆನ್ ದ ಪಾಸಿಟಿವ್ ನೋಟ್ ಏನಾದ್ರೂ 8ನೇ ಮನೆಗೂ 2ನೇ ಮನೆಗೂ ಏನಾದ್ರೂ ಒಳ್ಳೆ ಯೋಗದ ಕಾಂಬಿನೇಷನ್ ಇತ್ತು ಅಂತ ಹೇಳ್ತು ಅಂತ ಹೇಳಿದ್ರೆ 2ನೇ ಮನೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಆಗುತ್ತೆ ಮತ್ತು 8ನೇ ಮನೆ ಬೇರೆಯವರ ಒಂದು ಮನಿ ಆಗುತ್ತೆ. ಸೊ ನೀವು ಬೇರೆಯವರ ದುಡ್ಡಿಂದ ನೀವು ಪ್ರಾಸ್ಪರ್ ಆಗ್ಬೋದು. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಇನ್ಶೂರೆನ್ಸ್ ಮನಿ ಆಗ್ಬೋದು ಅಥವಾ ಇನ್ಹೆರಿಟೆನ್ಸ್ ಮನಿ ಆಗ್ಬೋದು. 8ನೇ ಮನೆ ಇನ್ಲಾಸ್ ಮನೆ ಕೂಡ ಆಗೋದ್ರಿಂದ ನಿಮ್ಮ ಹೆಂಡತಿ ಮನೆಯವರು ಅಥವಾ ನಿಮ್ಮ ಗಂಡನ ಮನೆಯವರು ಈ ರೀತಿಯಿಂದ ನೀವು ಪ್ರಾಸ್ಪರೆನ್ಸ್ ಆಗುವಂತ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರಿಮೆನ್ಸ್ ಆಗುವಂತ ಚಾನ್ಸಸ್ ಇರ್ತದೆ. ಆದ್ರೆ 12ನೇ ಮನೆ ಇದೆಯಲ್ಲ ಇದು ಸ್ವಲ್ಪ ಡೇಂಜರ್. ಯಾಕೆ ಅಂತ ಹೇಳಿದ್ರೆ ಇದು ಹೌಸ್ ಆಫ್ ಲಾಸಸ್ ಕೂಡ ಆಗಿರೋದ್ರಿಂದ 12ನೇ ಮನೆ ಅಧಿಪತಿ 2ನೇ ಮನೆಗೆ ಬಂತು ಅಂತ ಹೇಳಿದ್ರೆ ಬಹಳ ಲಾಸಸ್ ಗಳು ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಿತ್ರರು, 2ನೇ ಮನೆ ಕೇವಲ ಬರೀ ದುಡ್ಡು ಅಲ್ಲ, 2ನೇ ಮನೆ ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇನು ಅಂತ ಹೇಳಿದ್ರೆ ವಾಣಿ, ಅಂದ್ರೆ ನಾವು ಆಡುವಂತಹ ಮಾತನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ನಮ್ಮ ವಾಯ್ಸ್ ಯಾವ ತರ ಇದೆ ಅನ್ನುವಂಥದ್ದು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು 2ನೇ ಮನೆ ಇನ್ನೊಂದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಸಂಸ್ಕಾರ. ಅಂದ್ರೆ ಒಬ್ಬ ವ್ಯಕ್ತಿಗೆ ಆತನ ಫ್ಯಾಮಿಲಿ ಯಾವ ರೀತಿ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಅಥವಾ ಆ ಫ್ಯಾಮಿಲಿಯ ನಡವಳಿಕೆ ಆಗಿದೆ ಅಥವಾ ಆ ಫ್ಯಾಮಿಲಿ ಯಾವ ರೀತಿ ಬ್ರಾಟ್ ಅಪ್ ಆಗಿದೆ ಅನ್ನುವಂಥದ್ದು ಕೂಡ
ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಎರಡನೇ ಮನೆ ಗೋತ್ರವನ್ನ ಅಥವಾ ಕುಲವನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಎರಡನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 7ನೇ ಮನೆ ಹೆಣ್ಣು ಮಕ್ಕಳ ಜಾತಕದಲ್ಲಿ ಗಂಡನನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿಂದ 8ನೇ ಮನೆ ಅಂದ್ರೆ ಗಂಡನ ಆಯುಷ್ಯ ಸ್ಥಾನವನ್ನ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ 2ನೇ ಮನೆ ರೆಪ್ರೆಸೆಂಟ್ ಮಾಡೋದ್ರಿಂದ ಆ ಮನೆ ಬಹಳ ಹೆಣ್ಣು ಮಕ್ಕಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದು ಅಲ್ಲದೆ ಹೆಣ್ಣು ಮಕ್ಕಳಿಗೆ ಗೋತ್ರ ಅನ್ನುವಂಥದ್ದು ಫಿಕ್ಸೆಡ್ ಇರಲ್ಲ. ಹುಟ್ಟತಾ ಅವರ ಫಾದರ್ನ ಗೋತ್ರವನ್ನ ಶೇರ್ ಮಾಡ್ಕೋತಾರೆ. ಆದ್ರೆ ಮದುವೆ ಆದ ತಕ್ಷಣ ಅವ್ರಿಗೆ ಹಸ್ಬೆಂಡಿನ ಗೋತ್ರ ಏನಿದೆ ಅದು ಬರ್ತದೆ. ಮಿತ್ರರೇ, ಅದಕ್ಕೇನೆ ಹೆಣ್ಣನ್ನ ಶಕ್ತಿ ಅಂತ ಕೂಡ ಕೆಲವರು ಕರೀತಾರೆ. ಯಾಕಂದ್ರೆ ಶಕ್ತಿ ಯಾವಾಗ್ಲೂ ಚಲನೆ ಅಂದ್ರೆ ಮೂವಿಂಗ್ ಅಲ್ಲಿ ಇರ್ತದೆ. ಮತ್ತು ಕೆಲವರು ನದಿಗೂ ಕೂಡ ಹೋಲಿಸ್ತಾರೆ. ಸ್ಟಾಗ್ನೆಂಟ್ ಇರೋದಿಲ್ಲ, ಅವರು ಯಾವಾಗ್ಲೂ ಮೂವಿಂಗ್ ಅಲ್ಲಿ ಇರ್ತಾರೆ ಅನ್ನುವಂಥದ್ದು. ಸೊ ಈ ಕೆಪಾಸಿಟಿ ಚೇಂಜ್ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ ಮಾತ್ರನೇ ಇರುವಂತದ್ದು. ಆದ್ರಿಂದ ಹೆಣ್ಣು ಮಕ್ಕಳ 8ನೇ ಮನೆಯಲ್ಲಿ ಏನಾದ್ರೂ ಮ್ಯಾಲಿಫಿಕ್ ಗಳಿತ್ತು ಅಂತ ಹೇಳಿದ್ರೆ ಅಥವಾ 2ನೇ ಮನೆಯಲ್ಲಿ ಏನಾದ್ರೂ ಮ್ಯಾಲಿಫಿಕ್ ಗಳಿತ್ತು ಅಂತ ಹೇಳಿದ್ರೆ ಗಂಡನ ಅಥವಾ ಪರಿಹಾರದ ಒಂದು ಲಾಂಜಿಟಿವಿಟಿಗೆ ಅಫೆಕ್ಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕುಜ ದೋಷಕ್ಕೆ ಕೆಲವರು 2ನೇ ಮನೆಯನ್ನು ಕೂಡ ಕನ್ಸಿಡರ್ ಮಾಡ್ಕೋತಾರೆ. ಆದ್ರಿಂದ ಯಾವುದೇ ಗ್ರಹ 2ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಅಲ್ಲಿಂದ 7ನೇ ಮನೆ ಆದಂತಹ 8ನೇ ಮನೆಯನ್ನು ಕೂಡ ಅಫೆಕ್ಟ್ ಮಾಡೇ ಮಾಡುತ್ತೆ. ಅಥವಾ 8ನೇ ಮನೆಯಲ್ಲಿ ಕುಳಿತುಕೊಂಡಿದ್ದು ಅಲ್ಲಿಂದ 2ನೇ ಮನೆಯನ್ನ ಆಸ್ಪೆಕ್ಟ್ ಮಾಡೋದ್ರಿಂದ ಅಫೆಕ್ಟ್ ಮಾಡೇ ಮಾಡುತ್ತೆ. ಮಿತ್ರರೇ, ಇದಿಷ್ಟು ಅಲ್ಲದೆ 2ನೇ ಮನೆ ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇನಂತ ಹೇಳಿದ್ರೆ ವಾಣಿ, ಅಂದ್ರೆ ನಾವು ಆಡುವಂತಹ ಮಾತು. ಯಾವಾಗ 2ನೇ ಮನೆಗೂ 9ನೇ ಮನೆಗೂ ಲಿಂಕ್ ಇರುತ್ತೆ ಆಗ ಆ ವ್ಯಕ್ತಿ ಕೊಟ್ಟ ಮಾತನ್ನ ಉಳಿಸ್ಕೊತಾನೆ ಮತ್ತು ನಡೆಸ್ಕೊತಾನೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಶ್ರೀರಾಮಚಂದ್ರನ ಜಾತಕ. ಕರ್ಕಾಟಕ ಲಗ್ನ ಮತ್ತು 2ನೇ ಮನೆ ಅಧಿಪತಿಯಾದಂತಹ ಸೂರ್ಯ 9ನೇ ಮನೆಯಲ್ಲಿ ಉಚ್ಚ ಶುಕ್ರನ ಜೊತೆ ಕುಳಿತುಕೋತಾನೆ ಮತ್ತು ಅದಕ್ಕೆ ಗುರುವಿನ ಒಂದು ಆಸ್ಪೆಕ್ಟ್ ಅಂದ್ರೆ ದೃಷ್ಟಿ ಕೂಡ 9ನೇ ಆಸ್ಪೆಕ್ಟ್ ಹೋಗುತ್ತೆ. ಸೊ ಅದಕ್ಕೆ ಶ್ರೀರಾಮಚಂದ್ರ ಯಾವ ಮಾತನ್ನ ಕೊಡ್ತಿದ್ದ ಆ ಮಾತನ್ನ ನಡೆಸ್ಕೊತಾ ಇದ್ದ. ಆದ್ರಿಂದ 2ನೇ ಮನೆ ಮತ್ತು 9ನೇ ಮನೆಗಳ ಅಧಿಪತಿಗಳ ನಡುವೆ ಇರುವಂತಹ ಲಿಂಕು ರಾಜಯೋಗ, ಎಸ್ಪೆಷಲಿ ಧನಯೋಗದ ರಾಜಯೋಗ ಕೂಡ ಕ್ರಿಯೇಟ್ ಮಾಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಧರ್ಮವನ್ನ ಫಾಲೋ ಮಾಡ್ತಾನೆ. ಅದಕ್ಕೆ ಮಿತ್ರರೇ, ಇನ್ ಕೇಸ್ ಏನಾದ್ರೂ 2ನೇ ಮನೆಯಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ಯಾವಾಗ ಶನಿ 2ನೇ ಮನೆಯಲ್ಲಿ ಇರ್ತಾನೋ ಆಗ ಆ ವ್ಯಕ್ತಿ ಸುಳ್ಳು ಹೇಳುವಂತದ್ದು ಅಥವಾ ಕೆಟ್ಟ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡುವಂತಹ ಚಾನ್ಸಸ್ ಇರ್ತದೆ. ಮಿತ್ರರೇ, 2ನೇ ಮನೆಯಲ್ಲಿ ಮ್ಯಾಲಿಫಿಕ್ ಗಳಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡೇ ಮಾಡ್ತವೆ. ಯಾಕೆಂದ್ರೆ ಇದು ತುಂಬಾ ಸೆನ್ಸಿಟಿವ್ ಹೌಸ್ ಕೂಡ ಆಗಿರ್ತದೆ. ಮತ್ತು 2ನೇ ಮನೆಯಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ಅವರು ಫ್ಯಾಮಿಲಿ ಮತ್ತು ಟ್ರೆಡಿಷನ್ಗೆ ಸ್ವಲ್ಪ ಅಟ್ಯಾಚ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಶನಿ ಈಸ್ ಎ ಕಾರಕ ಫಾರ್ ಟ್ರೆಡಿಷನ್ ಆಗಿರ್ತಾನೆ. ಮತ್ತು ಅದು ಅಲ್ಲದೆ ಶನಿ ಕರ್ಮಕಾರಕ ಕೂಡ ಆಗಿರೋದ್ರಿಂದ ಇವರು ಫ್ಯಾಮಿಲಿ ಮಾಡ್ತಿರುವಂತಹ ಕೆಲಸಕ್ಕೆ ಒಂದಲ್ಲ ಒಂದು ಅಫ್ಲಿಕ್ಷನ್ ಅಥವಾ ಅಫಿಲಿಯೇಷನ್ ಅನ್ನುವಂಥದ್ದು ಇವ್ರಿಗೆ ಇದ್ದೇ ಇರ್ತದೆ. ಆದ್ರೆ 2ನೇ ಮನೆಯಲ್ಲಿ ಶನಿ ತುಂಬಾ ಚೆನ್ನಾಗಿ ಅಂದ್ರೆ ಉಚ್ಚ ಸ್ಥಾನದಲ್ಲೋ ಅಥವಾ ಸ್ವಗೃಹದಲ್ಲೋ ಮೂಲ ತ್ರಿಕೋಣದಲ್ಲೋ ಕುತ್ಕೊಂಡು ಕೇವಲ ಒಂದೇ ಒಂದು ಬೆನಿಫಿಕ್ ಆಸ್ಪೆಕ್ಟ್ ಅಂದ್ರೆ ಒಂದು ಗುರುವಿನ ಆಸ್ಪೆಕ್ಟ್ ನ ಯೂಶಲಿ ಪ್ರಿಫರ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಗುರು ಧನಕಾರಕನಾಗಿರ್ತಾನೆ. ಕಾರಕದ ಅಧಿಪತಿ ತನ್ನ ಯಾವ ಕಾರಕದ ಭಾವ ಇರುತ್ತೋ ಅದನ್ನ ನೋಡ್ತು ಅಂತ ಹೇಳಿದ್ರೆ ಒಳ್ಳೆ ಯೋಗವನ್ನ ಕೂಡ ಕ್ರಿಯೇಟ್ ಆಗುತ್ತೆ. ಯಾವಾಗ ಶನಿ 2ನೇ ಮನೆಯಲ್ಲಿ ತುಂಬಾ ಚೆನ್ನಾಗಿ ಪ್ಲೇಸ್ ಆಗಿ ಒಂದು ಗುರುವಿನ ಅಥವಾ ಒಂದು ಬೆನಿಫಿಕ್ ಆಸ್ಪೆಕ್ಟ್ ಬಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಹತ್ರ ಇರುವಂತಹ ದುಡ್ಡು ಯಾರ ಹತ್ರನೂ ಇರೋದಿಲ್ಲ, ಅಷ್ಟ್ರ ಮಟ್ಟಿಗೆ ದುಡ್ಡು ಮಾಡ್ತಾರೆ. ಮಿತ್ರ, ಇನ್ ಕೇಸ್ 2ನೇ ಮನೆಯಲ್ಲಿ ಮ್ಯಾಲಿಫಿಕ್ ಗಳಾದಂತಹ ಶನಿ, ರಾಹು, ಕೇತು, ಕುಜ ಇವ್ರುಗಳು ಕುಳಿತುಕೊಂತು ಅಂತ ಹೇಳಿದ್ರೆ ಚೆನ್ನಾಗಿ ಕುತ್ಕೊಂಡಿದ್ರು ಕೂಡ ಒಳ್ಳೆ ದುಡ್ಡನ್ನ ಕೊಡ್ತವೆ, ಇಲ್ಲ ಅನ್ನುವಂಗಿಲ್ಲ. ಆದ್ರೆ ಫಾರ್ಚೂನ್ ಅಲ್ಲಿ ಅಂತ ಹೇಳಿದ್ರೆ ಕೊಟ್ಟಂತಹ ದುಡ್ಡಿಗೆ ಅಪ್ಸ್ ಅಂಡ್ ಡೌನ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬಟ್ ಇವುಗಳು ದುಡ್ಡು ಕೊಟ್ಟಾಗ ಯಾವಾಗ್ಲೂ ಕೂಡ ಒಂದು ಪ್ರಾಬ್ಲಮ್ ಆದಂತಹ ಏನಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತವೆ. ಯಾಕಂದ್ರೆ ಇವುಗಳು ಮ್ಯಾಲಿಫಿಕ್. ನಾವ್ ಎಷ್ಟೋ ಜನ ನೋಡ್ತೀವಿ ದುಡ್ಡು ಬಂತು ಅಂದ ತಕ್ಷಣ ಫ್ಯಾಮಿಲಿಗಳೇ ಒಡೆದೋಗ್ಬಿಡ್ತವೆ. ಸೊ ಆದ್ರಿಂದ ಮ್ಯಾಲಿಫಿಕ್ ಗಳಿತ್ತು ಅಂತ ಹೇಳಿದ್ರೆ ಸೆಕೆಂಡ್ ಹೌಸ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ. ಇನ್ಫ್ಯಾಕ್ಟ್ ಒಬ್ಬ ವ್ಯಕ್ತಿ 2ನೇ ಮನೆ ತುಂಬಾ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಬಾಯಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ವ್ಯಕ್ತಿ ಹತ್ರ ತುಂಬಾ ದುಡ್ಡು ಚೆನ್ನಾಗಿದೆ, ಬಟ್ ಬಾಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅಥವಾ ಸ್ವಲ್ಪ ಕೆಡದಾಗ ಮಾತಾಡ್ತಾರೆ ಅಂತ ಹೇಳ್ತು ಅಂತ ಹೇಳಿದ್ರೆ ಮ್ಯಾಲಿಫಿಕ್ ಇಂದ ಅವ್ರಿಗೆ ದುಡ್ಡು ಬರ್ತಿದೆ ಅಂತ ಅರ್ಥ. ಬಟ್ ಇನ್ ಕೇಸ್ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಬಟ್ ಸ್ಟಿಲ್ ದುಡ್ಡಿದೆ ಅಂತ ಹೇಳಿದ್ರೆ ಬೆನಿಫಿಕ್ ಗಳ ಒಂದು ಕಾಂಬಿನೇಷನ್ ಗಳಿಂದ ಅವ್ರಿಗೆ ದುಡ್ಡು ಬರ್ತಾ ಇದೆ ಅಂತ ಅರ್ಥ. ಮಿತ್ರ, ಇನ್ ಕೇಸ್ ಏನಾದ್ರು 2ನೇ ಮನೆಯಲ್ಲಿ ರಾಹು ಇತ್ತು ಅಂತ ಹೇಳಿದ್ರೆ ಒಳ್ಳೆ ಕರಿಸ್ಮ್ಯಾಟಿಕ್ ವಾಯ್ಸ್ ಅನ್ನ ರಾಹು ಕೊಡ್ತಾನೆ. ಮತ್ತು ರಾಹುಗೆ ಸ್ವಲ್ಪ ಯಾವಾಗ್ಲೂ ಎಲ್ಲ ನನಗೇ ಬೇಕು ಅನ್ನುವಂತಹ ಒಂದು ಇದಿರೋದ್ರಿಂದ ಇವರು ಗ್ರೀಡಿ ಕೂಡ ಆಗಿರ್ತಾರೆ.
ಬಟ್ ಮಾತಾಡ್ಬೇಕಾದ್ರೆ ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಯಾಕಂದ್ರೆ ರಾಹು ಡಿಪ್ಲೊಮ್ಯಾಟಿಕ್ ಗ್ರಹ ಮತ್ತು ರಾಹು 2ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಇಂಥವ್ರು ತಮ್ಮ ಈಟಿಂಗ್ ಹ್ಯಾಬಿಟ್ಸ್ ಬಗ್ಗೆ ತುಂಬಾ ಕಂಟ್ರೋಲ್ ಇಟ್ಕೋಬೇಕಾಗತ್ತೆ. ಇನ್ಫ್ಯಾಕ್ಟ್ ನಾವು ಸಾಕಷ್ಟು ಜನ ದುಡ್ಡಿರೋರನ್ನ ನೋಡ್ತೀವಿ, ಅವರು ಬಹಳ ದಪ್ಪ ಇರ್ತಾರೆ ಅಥವಾ ತುಂಬಾ ಸಿಕ್ಕಿದ್ನೆಲ್ಲ ತಿನ್ನುವ ಆಗಿರ್ತಾರೆ. ಇದೊಂದು ನೆಗೆಟಿವ್ ಎಫೆಕ್ಟ್ ಇನ್ ಕೇಸ್ ಏನಾದ್ರೂ ಮ್ಯಾಲಿಫಿಕ್ ಗಳು ಅಥವಾ ಬೆನಿಫಿಕ್ ಗಳು 2ನೇ ಮನೆಯಲ್ಲಿದ್ದು ಮ್ಯಾಲಿಫಿಕ್ ಅಫ್ಲಿಕ್ಷನ್ ಇತ್ತು ಅಂತ ಹೇಳಿದ್ರು ಈ ಒಂದು ಚಾನ್ಸಸ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇರ್ತದೆ. ಮತ್ತೆ ಇನ್ ಕೇಸ್ ಏನಾದ್ರೂ ಕುಜ 2ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಒಂದು ಕ್ಲಾಸಿಕ್ ಟೀಮ್ ಇದೆ. ಅದೇನಂತ ಹೇಳಿದ್ರೆ ಕುಜ 2ನೇ ಮನೆಯಲ್ಲಿತ್ತು ಅಂದ್ರೆ ಅವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೋತಾರೆ. ಉದಾಹರಣೆಗೆ ಅವ್ರೇನಾದ್ರೂ ಫ್ಯಾಮಿಲಿಯಲ್ಲಿ ಕಿರಿ ಮಗ ಆಗಿತ್ತು ಅಂದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಇಡೀ ಫ್ಯಾಮಿಲಿ ಏನಿದೆ ಅವ್ರ ಮೇಲೆ ಬೀಳುವಂತದ್ದು. ಮತ್ತು ಯಾರಿಗೆ ಜಾತಕದಲ್ಲಿ 2ನೇ ಮನೆಯಲ್ಲಿ ಕುಜ ಇರ್ತಾನೆ, ಇನ್ ಕೇಸ್ ಏನಾದ್ರು ಸ್ವಲ್ಪ ಅಫ್ಲಿಕ್ಷನ್ ಬಿತ್ತು ಅಂದ್ರೂ ಅವ್ರಿಗೆ ರೂಟ್ ಕೆನಲ್ ಪ್ರಾಬ್ಲಮ್ಗಳಾಗುತ್ತೆ ಅಥವಾ ಉಳುಕಲ್ಲಾಗುತ್ತೆ ಅಥವಾ ಹಲ್ಲುಗಳು ವಕ್ರವಾಗುವಂತದ್ದು, ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಕುಜನ್ ಪವರ್ ಅದಾಗಿರ್ತದೆ. ಮತ್ತೆ ಇನ್ ಕೇಸ್ ಏನಾದ್ರೂ 2ನೇ ಮನೆಯಲ್ಲಿ ಕೇತು ಇತ್ತು ಅಂತ ಹೇಳಿದ್ರೆ 2ನೇ ಮನೆ ಕೇತುಗೆ ಅಷ್ಟು ಒಳ್ಳೇದಲ್ಲ. ಯಾಕೆಂತ ಹೇಳಿದ್ರೆ 2ನೇ ಮನೆ ಇಸ್ ದ ಹೌಸ್ ಆಫ್ ಅಕ್ಯುಮುಲೇಷನ್, ಎಲ್ಲಾವುದು ನನಗೆ ಬೇಕು ಅನ್ನುವಂಥದ್ದು. ಬಟ್ ಕೇತು ನನಗೇನು ಬೇಡ ಅಂತ ಕೂಡ ಹೇಳುವಂತಹ ಒಂದು ಗ್ರಹ ಆಗಿರೋದ್ರಿಂದ ಇಂತಹ ಕಾಂಬಿನೇಷನ್ ಅಲ್ಲಿ ಯೂಶಲಿ ಕೇತು ಅಂತಹ ವ್ಯಕ್ತಿಗಳನ್ನ ಫ್ಯಾಮಿಲಿಯಿಂದ ಐಸೋಲೇಟ್ ಮಾಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರ್ತಾರೆ. ಮತ್ತೆ ಇನ್ ಕೇಸ್ ಏನಾದ್ರೂ 2ನೇ ಮನೆಯಲ್ಲಿ ಬೆನಿಫಿಕ್ಸ್ ಗಳಾದಂತಹ ಗುರು ಇತ್ತು ಅಂತ ಹೇಳಿದ್ರೆ, ಗುರು ಒಂದು ಎಕ್ಸ್ಪಾನ್ಷನಿಸ್ಟ್ ಗ್ರಹ. ಸೊ 2ನೇ ಮನೆಯಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಮತ್ತು ಪರಿವಾರ ಕೂಡ ದೊಡ್ಡದಿರುತ್ತೆ ಮತ್ತು ಒಳ್ಳೆ ನಾಲೆಡ್ಜಬಲ್ ಟೀಚರ್ಸ್ ಈ ರೀತಿಯಾದಂತಹ ಪರಿವಾರವನ್ನು ಕೊಡುವಂತಹ ಕೂಡ ಚಾನ್ಸಸ್ ಇರ್ತದೆ. ಇನ್ ಕೇಸ್ ಏನಾದ್ರು 2ನೇ ಮನೆಯಲ್ಲಿ ಚಂದ್ರ ಇತ್ತು ಅಂತ ಹೇಳಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಕೆಲವೊಂದ್ಸಲಿ ಇನ್ಕ್ರೀಸ್ ಆಗ್ತಾ ಇರ್ತದೆ ಮತ್ತು ಕೆಲವೊಂದ್ಸಲಿ ಕಮ್ಮಿ ಆಗ್ತಾ ಇರ್ತದೆ ಮತ್ತು ಒಳ್ಳೆ ಮೆಲೋಡಿಯಸ್ ವಾಯ್ಸ್ ಅನ್ನ ಕೊಡ್ತಾನೆ. ಯಾರ್ಯಾರು ಮೆಲೋಡಿಯಸ್ ಸಿಂಗರ್ಸ್ ಇರ್ತಾರೆ ಅವ್ರಿಗೆ 2ನೇ ಮನೆಯಲ್ಲಿ ಚಂದ್ರನಿಗೆ ಒಂದೆಲ್ಲ ಇನ್ನೊಂದು ಲಿಂಕ್ ಇದ್ದೇ ಇರುತ್ತೆ. ಬಿದ್ರೆ ಇನ್ ಕೇಸ್ ಏನಾದ್ರೂ 2ನೇ ಮನೆಯಲ್ಲಿ ಬುಧ ಇತ್ತು ಅಂತ ಹೇಳಿದ್ರೆ ಬುಧ ಜೋಕ್ಸ್ಗೆ ಕಾರಕ ಅಥವಾ ಪ್ರಿಸೈಸ್ ಲ್ಯಾಂಗ್ವೇಜ್ಗೆ ಕಾರಕ ಆಗಿರೋದ್ರಿಂದ 2ನೇ ಮನೆಯಲ್ಲಿ ಬುಧ ಇರುವಂಥವರು ತುಂಬ ಕ್ಯಾಲ್ಕುಲೇಟಿವ್ ಎಬಿಲಿಟಿ ಕೂಡ ಇಟ್ಕೋತಾರೆ ಮತ್ತು ಪ್ರಿಸೈಸ್ ಟು ದ ಪಾಯಿಂಟಿಗೆ ಮಾತಾಡುವಂಥದ್ದು, ಅಂದರೆ ಮೈನ್ಯೂಟ್ ಡೀಟೇಲ್ಸ್ ಅನ್ನು ಹುಡುಕಿ ಮಾತಾಡುವಂತಹ ಕೆಪಾಸಿಟಿಯನ್ನು ಕೂಡ ಇಟ್ಕೊಂಡಿರ್ತಾರೆ. ಇನ್ ಕೇಸ್ ಏನಾದ್ರೂ ಶುಕ್ರ ಇತ್ತು ಅಂತ ಹೇಳಿದ್ರೆ ಆತ ಕೂಡ 2ನೇ ಮನೆ ಆತನ ನ್ಯಾಚುರಲ್ ಹೌಸ್ ಕೂಡ ಆಗಿರೋದ್ರಿಂದ ಒಳ್ಳೆಯ ಒಂದು ನಾಲೆಡ್ಜ್ ಅನ್ನ ಕೊಡ್ತಾನೆ ಮತ್ತು ಶುಕ್ರ ಕ್ಲಾತ್ಸ್ ಆಗಿರೋದ್ರಿಂದ ಇಂಥವ್ರ ಹತ್ರ 2ನೇ ಮನೆಯಲ್ಲಿ ಇತ್ತು ಅಂದ್ರೆ ಒಳ್ಳೆ ಕ್ಲಾತ್ಸ್ ಕಲೆಕ್ಷನ್ ಅನ್ನ ಇಟ್ಕೋತಾರೆ, ಜ್ಯುವೆಲ್ರಿ ಕನೆಕ್ಷನ್ ಅನ್ನ ಇಟ್ಕೊಂತಾರೆ. ಯಾಕೆಂದ್ರೆ 2ನೇ ಮನೆ ಕೂಡ ಇಸ್ ದ ಹೌಸ್ ಆಫ್ ಕಲೆಕ್ಷನ್ ಆಗಿರುತ್ತೆ. ಮತ್ತು ಶುಕ್ರನಿಗೆ ಏನಾದ್ರೂ ಇವನ್ ಒಂದು ಬೆನಿಫಿಕ್ ಹೆಲ್ಪ್ ಸಿಕ್ತು ಅಂತ ಹೇಳಿದ್ರು ಇಂಥವ್ರು ಪೇಂಟಿಂಗ್ ಅನ್ನ ಕಲೆಕ್ಟ್ ಮಾಡುವಂತಹ ಹಾಬಿ ಇಟ್ಕೊಂಡಿರ್ತಾರೆ. ಯೂಶಲಿ ರಿಚ್ ಅಥವಾ ಸೂಪರ್ ರಿಚ್ ಮಾತ್ರ ಇಂಥ ಕೆಲಸಗಳನ್ನ ಮಾಡುವಂತದ್ದಾಗಿರ್ತದೆ. ಆದ್ರಿಂದ ಒಳ್ಳೆ ಯೋಗ ಇರಬೇಕಾಗತ್ತೆ. ಇನ್ ಕೇಸ್ ಏನಾದ್ರೂ ಸೂರ್ಯ 2ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ, ಸೂರ್ಯ 2ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ನೀವಂತವ್ರ ಮಾತುಗಳನ್ನ ನೋಡ್ತು ಅಂತ ಹೇಳಿದ್ರೆ ಅದೊಂಥರ ಇನ್ಸ್ಟ್ರಕ್ಷನ್ ಇರುತ್ತೆ. ಈಗ ನಮಗೆ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಗಳನ್ನ ನೋಡ್ತೀವಿ ನೋಡಿ, ಆ ರೀತಿಯಂತಹ ವ್ಯಕ್ತಿಗಳು ಮಾತಾಡ್ತಾ ಹೋಗ್ತಾರೆ. ಮತ್ತು ಅಂತವರ ಫ್ಯಾಮಿಲಿಯಲ್ಲಿ ಡಿಪೆಂಡಿಂಗ್ ಅಪಾನ್ ದ ಸೂರ್ಯನ್ ಪವರ್ ಯಾವ ರೀತಿ ಇರುತ್ತೋ ಅಂತವ್ರಿಗೆ ಗೌರ್ಮೆಂಟ್ ಇಂದ ಹೆಲ್ಪ್ ಸಿಗುವಂತದ್ದು ಅಥವಾ ಗೌರ್ಮೆಂಟ್ ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಯಾರಾದ್ರೂ ಅಂತವ್ರು ಫ್ಯಾಮಿಲಿಯಲ್ಲಿ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಇನ್ ಕೇಸ್ ಏನಾದ್ರೂ ಅಫ್ಲಿಕ್ಷನ್ ಗಳಿತ್ತು ಅಂತ ಹೇಳಿದ್ರೆ ಅದೇ ಸೇಮ್ ಗೌರ್ಮೆಂಟ್ ಇಂದ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಅಂದ್ರೆ ಇಂತಹ ಈ 2ನೇ ಮನೆಗೆ ನಾವು ಏನನ್ನ ಒಂದು ಅಲ್ಟಿಮೇಟ್ ರೆಮಿಡಿ ಮಾಡಬಹುದು ಅಂತ ನೋಡಿದ್ರೆ ಅದೇ ನಿಮ್ಮ ಕುಲದೇವತೆ ಅಂತ ಯಾವ ದೇವರನ್ನ ನೀವು ಮಾಡ್ಕೊಂಡಿರ್ತೀರ ಆ ದೇವರನ್ನ ವರ್ಷಿಪ್ ಅಂದ್ರೆ ಆರಾಧನೆಯನ್ನ ಬಿಡದಿರ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ 2ನೇ ಮನೆ ಇಸ್ ದ ಹೌಸ್ ಆಫ್ ಫ್ಯಾಮಿಲಿ ಅಥವಾ ಕುಲ ಏನು ಅಂತ ಕರಿತೀವಿ ಅದಾಗಿರುತ್ತೆ. ಮಿತ್ರರೇ, ಇದಿಷ್ಟು 2ನೇ ಮನೆಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.